ಅಣ್ವಸ್ತ್ರ ಈ ಪದವನ್ನ ಕೇಳಿದ್ರೆ ಸಾಕು ಇಡೀ ಜಗತ್ತೇ ಬೆಚ್ಚಿ ಬೀಳುತ್ತೆ. ಯಾಕಂದ್ರೆ ಆ ಮಟ್ಟಿಗೆ ಇದೀಗ ಜಗತ್ತನ್ನ ಅಣ್ವಸ್ತ್ರ ಕಾಡ್ತಿದೆ. ಇಂತಹ ಸಮಯದಲ್ಲಿ ಅಮೆರಿಕದ ಬೇಹುಗಾರಿಕಾ ಸಂಸ್ಥೆಯೊಂದು ಭಯಾನಕ ಸತ್ಯವೊಂದನ್ನ ಹೊರ ಹಾಕಿದೆ. ಅದೇನೆಂದ್ರೆ ಅದುವೇ ಬಾಹ್ಯಾಕಾಶದಲ್ಲಿ ಅಣ್ವಸ್ತ್ರ. ಎಸ್ ಸ್ನೇಹಿತರೆ, ಇಂತಹದೊಂದು ಸಂಗತಿಯನ್ನ ಮಾಡುತ್ತಿರುವಂತಹ ದೇಶ ಯಾವುದು ಅಂದ್ರೆ ಅದುವೇ ರಷ್ಯಾ ಎನ್ನುವಂತಹ ಮಾಹಿತಿನ ಇದೀಗ ಹೊರ ಹಾಕಿದೆ. ಹಾಗಾದ್ರೆ ಏನದು ಸ್ಟೋರಿ, ಅದನ್ನ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಅಮೆರಿಕ ಹಾಗೂ ರಷ್ಯಾ ನಡುವಿನ ಮುಸುಕಿನ ಗುದ್ದಾಟಗಳು ಒಂದೆರಡಲ್ಲ. ಅಣ್ವಸ್ತ್ರದಿಂದ ಹಿಡಿದು ಹಲವು ವಿಚಾರಗಳ ಸಂಬಂಧ ಸದಾ ಕಾಲ ಉಭಯ ದೇಶಗಳ ನಡುವೆ ಆರೋಪ ಪ್ರತ್ಯಾರೋಪಗಳು ನಡೆಯುತ್ತಲೇ ಇರುತ್ತವೆ. ಆದರೆ ಇದೀಗ ಗಂಭೀರ ಆರೋಪವೊಂದನ್ನು ಅಮೆರಿಕ ಮಾಡಿದೆ. ಅದು ಕೂಡ ಅಮೆರಿಕದ ಅಧ್ಯಕ್ಷ ಚುನಾವಣೆ ಏನಿದೆ ಅದರ ಹೊಸ್ತಿಲಲ್ಲಿ. ರಷ್ಯಾ ತನ್ನ ಅಣ್ವಸ್ತ್ರಗಳನ್ನು ಬಾಹ್ಯಾಕಾಶದಲ್ಲಿ ನೆಲೆಗೊಳಿಸಲು ಸಿದ್ಧತೆ ನಡೆಸಿದೆ ಅನ್ನೋದನ್ನು ಇದೀಗ ಅಮೆರಿಕ ಮಾಡಿರುವಂತಹ ಹೊಸ ಆರೋಪವಾಗಿದೆ. ರಷ್ಯಾ ದೇಶವು ಬಾಹ್ಯಾಕಾಶದಲ್ಲಿ ಅಣ್ವಸ್ತ್ರಗಳನ್ನು ಸಜ್ಜುಗೊಳಿಸುವ ಸಂಬಂಧ ಸಾಧ್ಯತೆಗಳನ್ನು ಪರಿಶೀಲಿಸುತ್ತಿದೆ ಎಂಬ ಮಾಹಿತಿಯನ್ನು ಅಮೆರಿಕದ ಬೇಹುಗಾರಿಕಾ ಪಡೆಗೆ ಸಿಕ್ಕಿದೆ ಎನ್ನುವಂಥ ಮಾಹಿತಿ ಇದೀಗ ಬಹಿರಂಗಗೊಂಡಿದೆ. ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯ ಪ್ರಚಾರ ವೇದಿಕೆಯಲ್ಲಿ ರಿಪಬ್ಲಿಕ್ ಪಕ್ಷದ ನಾಯಕರೊಬ್ಬರು ಈ ವಿಚಾರ ಬಹಿರಂಗ ಮಾಡಿದ್ದು, ರಷ್ಯಾದ ಈ ನಡೆ ರಾಷ್ಟ್ರೀಯ ಭದ್ರತೆಗೆ ಅತಿದೊಡ್ಡ ಕಂಟಕ ಎಂದು ಆತಂಕವನ್ನು ಹೊರ ಹಾಕಿದ್ದಾರೆ. ಮೂಲಗಳ ಪ್ರಕಾರ ರಷ್ಯಾ ದೇಶವು ಈವರೆಗೆ ತನ್ನ ಎಲ್ಲ ಅಣ್ವಸ್ತ್ರಗಳನ್ನು ಬಾಹ್ಯಾಕಾಶದಲ್ಲಿ ನೆಲೆಗೊಳಿಸಿಲ್ಲ. ಈ ಕುರಿತಾಗಿ ಅಮೆರಿಕದ ಬೇಹುಗಾರಿಕಾ ಪಡೆಗಳಿಗೆ ಖಚಿತ ಮಾಹಿತಿ ಕೂಡ ಸಿಕ್ಕಿಲ್ಲ. ಆದರೆ ಅಮೆರಿಕ ಸರ್ಕಾರ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿದೆ. ಜೊತೆಗೆ ಸದ್ಯದ ಮಟ್ಟಿಗೆ ಜನತೆಯೇ ಆತಂಕ ಪಡುವ ಅಗತ್ಯ ಇಲ್ಲ ಎಂದು ಸರ್ಕಾರ ಸಮಾಧಾನವನ್ನು ಕೂಡ ಹೇಳಿದೆ. ರಷ್ಯಾ ಉಕ್ರೇನ್ ಸಮರ ಹಾಗೂ ಹಮಾಸ್ ಯುದ್ಧಗಳ ನಡೆಯುತ್ತಿರುವ ಹೊತ್ತಲ್ಲಿ ಹೊಸ ರೀತಿಯ ಭದ್ರತಾ ಆಪತ್ತು ಎದುರಾಗಿರೋದು ಅಮೆರಿಕಕ್ಕೆ ಒಂದು ರೀತಿಯ ತಲೆನೋವಾಗಿ ಪರಿಣಮಿಸಿದೆ. ಅಮೆರಿಕದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಜೇಕ್ ಸುಲ್ಲಿವಾನ್ ಅವರು ಈ ಕುರಿತು ಬೇಹುಗಾರಿಕಾ ಸಮಿತಿ ಸಭೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಇತ್ತ ಬೇಹುಗಾರಿಕಾ ಸಮಿತಿಯ ಅಧ್ಯಕ್ಷರಾದ ಮೈಕ್ ಟರ್ನರ್ ಈ ಕುರಿತಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾದರೂ ಭದ್ರತಾ ಅಪಾಯದ ಸ್ವರೂಪದ ಕುರಿತಾಗಿ ಮಾಹಿತಿ ನೀಡಿಲ್ಲ. ಇತ್ತ ಅಮೆರಿಕದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಜೇಕ್ ಸುಲ್ಲಿವಾನ್ ಕೂಡ ಈ ವಿಚಾರದ ಬಗ್ಗೆ ಮಾಹಿತಿ ನೀಡುವ ಪರಿಸ್ಥಿತಿಯಲ್ಲಿ ತಾವು ಇಲ್ಲ ಎಂದಿದ್ದಾರೆ. ಜನರ ಭದ್ರತೆ ಹಾಗೂ ಸುರಕ್ಷತೆಗೆ ಯಾವ ಮಟ್ಟಿನ ಅಪಾಯವಿದೆ, ಇದರ ಸ್ವರೂಪವೇನು ಅನ್ನೋದರ ಮಾಹಿತಿಯನ್ನೇ ನೀಡದೆ ಕೇವಲ ಬಾಹ್ಯಾಕಾಶದಲ್ಲಿ ರಷ್ಯಾ ಅಣ್ವಸ್ತ್ರ ನಿಯೋಜಿಸಲಿದೆ ಎಂದಷ್ಟೇ ಮಾಹಿತಿ ನೀಡಿರೋದು ಜನರನ್ನ ಕೆರಳಿಸಿದೆ. ಅದರಲ್ಲೂ ಕೂಡ ಅಧ್ಯಕ್ಷೀಯ ಚುನಾವಣೆಯ ಹೊತ್ತಲ್ಲಿ ಈ ವಿಚಾರ ರಾಜಕೀಯ ತಿರುವು ಪಡೆದುಕೊಂಡಿದೆ. ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ವಿರುದ್ಧ ರಿಪಬ್ಲಿಕ್ ಪಕ್ಷದ ನಾಯಕರು ಹರಿಹಾಯ್ದಿದ್ದಾರೆ. ಇತ್ತ ಅಮೆರಿಕದ ಮಾಧ್ಯಮಗಳು ಕೂಡ ಇದೇ ವಿಚಾರವನ್ನು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗುವಂತೆ ಮಾಡುತ್ತಿದೆ. ಈಗಾಗಲೇ ABC ನ್ಯೂಸ್, ಟೈಮ್ ನೆಟ್ವರ್ಕ್ಗಳು ಈ ರೀತಿಯ ಸುದ್ದಿಗಳನ್ನು ಪ್ರಕಟಿಸಿದ್ದು, ಇದೀಗ ಎಲ್ಲೆಡೆ ಇದೇ ಸುದ್ದಿ ಸದ್ದು ಮಾಡ್ತಿದೆ. ಇತ್ತ ಅಮೆರಿಕ ಜನತೆ ಕೂಡ ಮಾಧ್ಯಮಗಳ ಮಾಹಿತಿಯಿಂದ ಆತಂಕವನ್ನು ಒಳಗೊಂಡಿದ್ದಾರೆ. ಅಮೆರಿಕಕ್ಕೆ ಇದೀಗ ಅತ್ಯಂತ ದೊಡ್ಡ ಅಪಾಯ ಕಾದಿದೆ. ಅಮೆರಿಕ ಸರ್ಕಾರ ಈ ಕುರಿತು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡು ಭದ್ರತಾ ಅಪಾಯಗಳನ್ನು ನಿರ್ಮೂಲನೆ ಮಾಡಬೇಕೆಂದು ಜನತೆ ಆಗ್ರಹಿಸುತ್ತಿದೆ. ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಇದೀಗ ಪ್ರಮುಖ ಚರ್ಚಾ ವಿಚಾರವಾಗುವ ಸಾಧ್ಯತೆ ಇದೆ. ಈ ಕುರಿತಾಗಿ ರಷ್ಯಾ ಈವರೆಗೂ ಯಾವುದೇ ಅಧಿಕೃತ ಪ್ರತಿಕ್ರಿಯೆಯನ್ನು ನೀಡಿಲ್ಲ.